ಏನಾಯ್ತು? ಏಯ್ ಕಾರ್ ತೋರಿಸ್ತೀನಿ ಅಂದಲ್ಲ. ಸುತ್ತಲಿಕ್ಕೆ ಓ ಕಾರ್ ತೋರಿಸ್ಬೇಕಲ್ವೇ? ಸರಿ ನಡೀರಿ ಹೋಗೋಣ. ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಇವಾಗ ನಿಮಗೆ ಒಂದು ಆರ್ ಸಿ ಕಾರ್ನ ತೋರಿಸ್ತೀನಿ. ಪೊಲೀಸ್ ಆರ್ ಸಿ ಕಾರ್ನ ತೋರಿಸ್ತೀನಿ. ಆಲ್ರೆಡಿ ಆ ಬಾಕ್ಸ್ನ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಈಗ ಅಲ್ಲಿಗೆ ಹೋಗಬೇಕು ನಾವು. ಅಷ್ಟೊಂದು ತಾಳ್ಮೆ ಇಲ್ಲ, ಓಡ್ತೀನಿ ನಾನೀಗ ಅದನ್ನು ನೋಡೋಕ್ಕೆ. ನೋಡಿ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್, ಅದಕ್ಕೋಸ್ಕರ ಹಿಂಗೆ ಓಡಿ ಬಂದ್ಬಿಟ್ಟೆ. ಕೆಳಗಡೆ ಹಾಕ್ಬಿಡೋಣ ಚಪ್ಪಲಿಗಳ್ನ. ನೋಡಿ, ಒಂದು ಸ್ಕ್ರೂ ಡ್ರೈವರು, ಆಮೇಲೆ ರೀಚಾರ್ಜಬಲ್ ಬ್ಯಾಟ್ರೀಸು. ಸಾರಿ, ಏನೇನು ಹೇಳ್ತಾ ಇದ್ದೀನಿ ಎಕ್ಸೈಟ್ಮೆಂಟಲ್ಲಿ. ಇದು ರಿಮೋಟ್ಗೆ ಹಾಕ್ತಾರಲ್ಲ ಆ ಬ್ಯಾಟ್ರೀಸು, ಆಮೇಲೆ ಕತ್ರಿ ಎಲ್ಲನೂ ತಂದುಬಿಟ್ಟಿದ್ದೀನಿ ಫ್ರೆಂಡ್ಸ್. ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಓಪನ್ ಮಾಡೇ ಬಿಡೋಣ. ಓಕೆ, ಓಪನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ಹೆಂಗಿರುತ್ತೋ ನೋಡಬೇಕು ನಮ್ಮ ಪೊಲೀಸ್ ಕಾರು. ಬಾ ಬಾ ಎಲ್ಲ ಅರ್ಧಾಕ್ಬಿಡ್ತಾಯಿದ್ದೀನಿ ಹಂಗೆ. ಹಾಂ, ಬಂದ್ಬಿಡ್ತು ಫ್ರೆಂಡ್ಸ್. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತೈತೆ ನಮ್ಮ ಪೊಲೀಸ್ ಕಾರ್. ಓಕೆ, ಬನ್ನಿ ತೆಗ್ದೇ ಬಿಡೋಣ ಈಚೆಗೆ. ಏನೇನೋ ಕೊಟ್ಟವ್ರೆ ಫ್ರೆಂಡ್ಸ್ ಇಲ್ಲಿ. ಇದೇನೋ ಬಿಲ್ ಥರ ಕೊಟ್ಟವ್ರೆ, ಬಿಲ್ ಏನು ಬೇಡ ನಮಗೆ. ಓಕೆ, ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗೈತೆ. ನೋಡಿ ಫ್ರೆಂಡ್ಸ್, ಪೊಲೀಸ್ ಕಾರ್ ಹೆಂಗೈತೆ, ಸೂಪರಾಗೈತೆ ಅಲ್ವಾ? ಇಲ್ಲೇನೇನು ಫೀಚರ್ಸ್ ಇದೆ ಎಲ್ಲ ಕೊಟ್ಬಿಟ್ಟವ್ರೆ. 1:16 ಸ್ಕೇಲ್ದು ಫ್ರೆಂಡ್ಸ್. ಇದು ಸೈಜ್ ಬಂದು 2.4 GHz ರಿಮೋಟ್ ಕಂಟ್ರೋಲ್ ಕೊಟ್ಟವ್ರೆ. ಅಂದರೆ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು ನೀವು ಆರಾಮಾಗೆ. 2WD ಅಂದರೆ 2 ವೀಲ್ ಡ್ರೈವು ಫ್ರೆಂಡ್ಸ್. ನಾನು ಆನ್ಲೈನಲ್ಲಿ ನೋಡಿದಾಗ ಇದು 4 ವೀಲ್ ಡ್ರೈವ್ ಅಂತ ಬರ್ದಿತ್ತು. ಇಲ್ಲಿ ನೋಡಿದ್ರೆ 2 ವೀಲ್ ಡ್ರೈವ್ ಅಂತ ಕೊಟ್ಬಿಟ್ಟವ್ರಲ್ಲ ಫ್ರೆಂಡ್ಸ್. ಇದೊಂದು ಬೇಜಾರಾಯಿತು. ಕರೆಕ್ಟಾಗಿ ಸ್ಪೆಸಿಫಿಕೇಷನ್ ಕೊಡಬೇಕು ಆನ್ಲೈನಲ್ಲಿ, ಓಕೆನಾ? ಆಮೇಲೆ ಶಾಕ್ ಅಬ್ಸರ್ವರ್ ಕೊಟ್ಟವ್ರೆ, ಆಮೇಲೆ ರಬ್ಬರ್ ಟೈಯರು, ಆಮೇಲೆ ಲಿಥಿಯಮ್ ಬ್ಯಾಟ್ರಿ, ಜಾಸ್ತಿ ಹೊತ್ತು ಓಡಿಸ್ಬೋದು ನೀವು. ಆಮೇಲೆ ಫಾರ್ವರ್ಡ್ ಲೈಟು, ಮುಂದಕ್ಕೆ ಹೋದಾಗ ಲೈಟ್ ಎಲ್ಲ ಬರುತ್ತೆ ನಿಮಗೆ, ಓಕೆನಾ? ಆಮೇಲೆ ಪೊಲೀಸ್ದು ಸೌಂಡು ಸಹ ಬರುತ್ತೆ ಇದರಲ್ಲಿ. ಆಮೇಲೆ ಅಲೈ ಶೀಟು, ಓಕೆನಾ? ಇಷ್ಟು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಓಕೆನಾ? ಇಲ್ಲಿ ನೋಡಿ, ಇದು ರಿಮೋಟ್ದು ಏನೇನು ಯಾವ್ಯಾವ ಥರ ಫೀಚರ್ಸ್ ಇದೆ, ಯಾವ್ಯಾವ ಥರ ನೀವು ಕಂಟ್ರೋಲ್ ಮಾಡಬೇಕು ಎಲ್ಲನೂ ಕೊಟ್ಬಿಟ್ಟವ್ರೆ ಈ ಕಡೆ, ಓಕೆನಾ? ಈ ಕಡೆ ನೋಡಿ ಡಿಸೈನ್ ಎಲ್ಲ ಯಾವ ಥರ ಐತೆ. ಬನ್ನಿ ಇವಾಗ ಓಪನ್ ಮಾಡೇ ಬಿಡೋಣ ಫ್ರೆಂಡ್ಸ್. ಓಕೆ, ಇಲ್ಲೊಂದು ಪ್ಲಾಸ್ಟರ್ ಸಹ ಅಂಟಿಸ್ಬಿಟ್ಟವ್ರೆ, ತೆಗೆದುಬಿಡೋಣ. ಓಕೆ, ಬರ್ತಾಯಿದೆ ನಮ್ಮ ಪೊಲೀಸ್ ಕಾರ್. ಬಂದೇ ಬಿಡ್ತು. ಫುಲ್ ಖುಷಿಯಾಗ್ಬಿಟ್ಟೈತೆ ಫ್ರೆಂಡ್ಸ್. ಬಾ ಈಚೆಗೆ ಬಾ, ಬರ್ದಿದ್ರೆ ಬಿಡಲ್ಲ ನಾನು, ಬಾ. ಬಂತು. ಓಕೆ ಫ್ರೆಂಡ್ಸ್, ಬಂತು. ಇದೇನಿದು ಒಂದು ಕಾರ್ಡೇನೋ ಕೊಟ್ಟವ್ರಲ್ಲ ಫ್ರೆಂಡ್ಸ್. ಇದು ಏನಿದು, ಏನೋ ಒಂದು ಕಾರ್ಡ್ ಕೊಟ್ಟವ್ರು ಸುಮ್ಮನೆ, ಓಕೆನಾ? ಆನ್ಲೈನ್ದು ಡೀಟೇಲ್ಸ್ ಎಲ್ಲ ಐತೆ ಇವುದು. ಇದನ್ನು ಒಳಕ್ಕೆ ಹಾಕ್ಬಿಡೋಣ, ಈ ಕಾರ್ಡ್ನು ಒಳಕ್ಕೆ ಹಾಕ್ಬಿಡೋಣ. ಓಕೆ, ಇಲ್ಲಿ ನೋಡಿ ಫ್ರೆಂಡ್ಸ್ ರಿಮೋಟ್ ಹೆಂಗೈತೆ. ಓಕೆ, ನೋಡಿ ಫ್ರೆಂಡ್ಸ್ ಕಾರು ಎಷ್ಟು ಸೂಪರಾಗೈತೆ. ಒಂದು ರೀಚಾರ್ಜೇಬಲ್ ಬ್ಯಾಟ್ರಿ ಆ್ಯಂಡ್ ರೀಚಾರ್ಜ್ ಮಾಡೋಕ್ಕೆ ಒಂದು ಕೇಬಲ್, ಇಷ್ಟು ಕೊಟ್ಟವ್ರೆ. ಓಕೆ, ಇದನ್ನು ಆ ಕಡೆ ಇಟ್ಬಿಡೋಣ ಎಲ್ಲನೂ. ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಕಾಣಿಸ್ತೈತೆ. ಡೋರ್ ಗಿರೇನು ಓಪನ್ ಆಗೋಲ್ಲ, ಬಟ್ ರಿಯಲಿಸ್ಟಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಹತ್ರ ತಗೊಬ ಕ್ಯಾಮ್ರಾವ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ. ಇಲ್ಲಿ ಮೇಲ್ಗಡೆ ನಿಮಗೆ ಪೊಲೀಸ್ದು ಲೈಟ್ ಬರುತ್ತೆ, ಹಿಂದ್ಗಡೆ ಏನೋ ಒಂಥರ ಸ್ಟೆಪ್ನಿ ಥರ ಕೊಟ್ಟವ್ರೆ, ಒಂದು ವೀಲ್ ಎಕ್ಸ್ಟ್ರಾನ. ಅದು ಪ್ಲಾಸ್ಟಿಕ್ತು ಏನಲ್ಲ. ನೋಡಿ ಟೈಯರೆಲ್ಲ ರಬ್ಬರ್ ಟೈಯರು, ಸೂಪರಾಗೈತೆ ಫ್ರೆಂಡ್ಸ್. ಸಸ್ಪೆನ್ಷನ್ ನೋಡಿ, ಮುಂದ್ಗಡೆ ಸಸ್ಪೆನ್ಷನ್, ಬ್ಯಾಕ್ ಸಸ್ಪೆನ್ಷನ್. ಇಲ್ಲಿ ಮೋಟಾರ್ ಬರುತ್ತೆ ನಿಮಗೆ, ಇಲ್ಲಿ ಮೋಟಾರ್ ಇರುತ್ತೆ, ಓಕೆನಾ? ಇಲ್ಲೊಂದು ಸ್ಕ್ರೂ ಕೊಟ್ಟಿರ್ತಾರೆ, ಇದನ್ನು ಬಿಚ್ಬಿಟ್ಟು ನಮ್ಮ ರೀಚಾರ್ಜೇಬಲ್ ಬ್ಯಾಟ್ರಿನಲ್ಲಿ ಕೊಟ್ಟಿದ್ದಾರಲ್ಲ, ಇದನ್ನು ಇನ್ಸರ್ಟ್ ಮಾಡಬೇಕು. ಆನ್ ಆ್ಯಂಡ್ ಆಫ್ ಬಟನ್ ಇಲ್ಲಿ ಬರುತ್ತೆ, ಸ್ಟೇರಿಂಗ್ ಆಪ್ಷನ್ಸು ಎಲ್ಲ ಇಲ್ಲಿ ಬರುತ್ತೆ ಫ್ರೆಂಡ್ಸ್. 4 ವೀಲ್ ಡ್ರೈವ್ ಅಂತ ಹಾಕಿದ್ರು ಫ್ರೆಂಡ್ಸ್, ಅದೊಂದೇ ಬೇಜಾರಾಯ್ತಾ ಇರೋದು ನನಗೆ. 2 ವೀಲ್ ಡ್ರೈವ್ ಇದು. ಆ್ಯಕ್ಚುಲಿ ನನಗೆ ಅನುಮಾನ ಇತ್ತು, ಯಾಕೋ ಏನು 4 ವೀಲ್ ಡ್ರೈವ್ ಆಗುತ್ತೆ, ಬರೀ 1600 ರೂಪಾಯಿ ಏನೋ ಅಷ್ಟೇ ಇದು ಪ್ರೈಸು. ಇದು ಹೆಂಗೆ 4 ವೀಲ್ ಡ್ರೈವ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಹಂಗೆ ಆಗ್ಬಿಟ್ಟೈತೆ ನೋಡಿ. 2 ವೀಲ್ ಡ್ರೈವ್ ಅಷ್ಟೇ. ನೋಡೋಕೆ ತುಂಬ ಚೆನ್ನಾಗೈತೆ. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ರೀಚಾರ್ಜಬಲ್ ಬ್ಯಾಟ್ರಿನ ಇನ್ಸರ್ಟ್ ಮಾಡೇ ಬಿಡೋಣ. ತೆಗಿತಾ ಇದ್ದೀನಿ, ಚಕ 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 ಅಂತ ತೆಗ್ದು ಹಾಕ್ಬಿಡ್ತೀನಿ ಈಗ. ಬಾ. ಬಂದೇ ಬಿಡ್ತು ಫ್ರೆಂಡ್ಸ್ ಆರಾಮಾಗಿ. ಓಕೆ, ಇನ್ಸರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಒಂಥರ ಪ್ಲಗ್ ಥರ ಕೊಟ್ಟಿರ್ತಾರೆ, ಇದನ್ನು ಹಿಂಗೆ ಹಾಕ್ಬಿಟ್ರೆ ಮುಗೀತು ಅಷ್ಟೇ, ಜಾಸ್ತಿ ಏನಿಲ್ಲ. ಹಿಂಗೆ ಹಾಕ್ಬಿಟ್ಟು ಸೈಡಲ್ಲಿ ಒಂಚೂರು ಜಾಗ ಕೊಟ್ಟಿರ್ತಾರೆ, ಇಲ್ಲಿ ಇದು ಮಾಡಿಬಿಟ್ಟು ನಮ್ಮ ಮುಚ್ಚುಳ ಹಾಕ್ಬಿಡ್ಬೇಕು. ಓಕೆ,
ಸ್ಕ್ರೂನು ಹಾಕ್ಬಿಡ್ತಾ ಇದ್ದೀನಿ. ಎಸ್, ಓಕೆ ಫ್ರೆಂಡ್ಸ್, ನಮ್ಮ ಕಾರ್ ರೆಡಿ ಆಯಿತು. ನೋಡಿ, ನಿಮಗೆ ಲೈಟು ಕಾಣಿಸ್ತಾ ಇದೆಯಾ? ನೋಡಿ, ಬೆಳಕಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಬ್ಲೂ ಆ್ಯಂಡ್ ರೆಡ್ ಲೈಟು ಬ್ಲಿಂಕ್ ಆಗ್ತಾ ಇದೆ ಮೇಲೆ. ಓಕೆನಾ? ಈಗ ನಮ್ಮ ರಿಮೋಟ್ ಕಂಟ್ರೋಲ್ಗೆ ಬ್ಯಾಟ್ರಿ ಸಾಕೋ ಟೈಮು. ಬನ್ನಿ ಇದನ್ನು ಹಾಕ್ಬಿಡೋಣ. ಟಕ ಟಕ ಅಂತ ಟಕ 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 ಟಕ್ ಟಕ್ ಬಾ. ಎಸ್, ಇನ್ನೊಂದು ಸ್ವಲ್ಪ ತೆಗಿಬೇಕು. ಹಾಂ, ಬಂದ್ಬಿಡ್ತು ಫ್ರೆಂಡ್ಸ್. ಇದನ್ನು ಕಿತ್ತಾಕ್ಬಿಡೋಣ ಚಕ್ ಅಂತ. ಬಾ, ಬಂತು. ಇದು ಬಾ, ನೀನು ಬಂದ್ಬಿಡು. ಹಾಂ, ಎಸ್ ಎಸ್, ಬಂದ್ಬಿಡ್ತು ಫ್ರೆಂಡ್ಸ್. ಇದನ್ನು ಬಿಸಾಕ್ಬಿಡೋಣ ಆ ಕಡೆ. ಓಕೆ, ಎವರೆಡಿಸಲ್ಲಿ ತಂದುಬಿಟ್ಟಿದ್ದೀನಿ ನಾನು. ಇದನ್ನೇ ಜಾಸ್ತಿ ಯೂಸ್ ಮಾಡೋದು ನಾನು, ಎವರೆಡಿಸಲ್ಲ. ಚೆನ್ನಾಗಿ ಜಾಸ್ತಿ ಟೈಮ್ ಯೂಸ್ ಮಾಡ್ಬೋದು. ಅಲ್ಲಿ ಸೌಂಡ್ ಎಲ್ಲ ಬರ್ತೈತೆ. ಇದನ್ನು ಹಾಕ್ಬಿಡ್ತೀನಿ. ಓಕೆ, ಸ್ಕ್ರೂನ ಹಾಕ್ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಫುಲ್ ರೆಡಿ ಆಗೋಯ್ತು ಫ್ರೆಂಡ್ಸ್. ಇವಾಗ ಫಾಸ್ಟಾಗಿ ರೆಡಿ ಮಾಡಿಬಿಟ್ಟೆ. ರೀಚಾರ್ಜಬಲ್ ಬ್ಯಾಟ್ರಿ ಇತ್ತು, ರೀಚಾರ್ಜಬಲ್ ಕೇಬಲ್ ಇದನ್ನು ಒಳಗೆ ಹಾಕ್ಬಿಡೋಣ. ಓಕೆನಾ? ನಮ್ಮ ಸ್ಕ್ರೂ ಡ್ರೈವರು, ಕತ್ರಿ ಎಲ್ಲನೂ ಒಳಗೆ ಹಾಕ್ಬಿಡೋಣ. ಇವಾಗ ಓಡ್ಸಕ್ಕೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಪೊಲೀಸ್ ಕಾರ್ನ ಆನ್ ರೋಡ್ಗೆ ತಂದುಬಿಟ್ಟಿದ್ದೀನಿ. ನೋಡಿ, ಸೌಂಡ್ ಎಲ್ಲ ನೋಡಿ. ಇಲ್ಲಿ ಇದನ್ನು ಈ ಬಟನ್ ಅಮ್ಕಿದ್ರೆ ಮೇಲೆಲ್ಲ ಲೈಟ್ಸ್ ಬರುತ್ತೆ. ಮತ್ತೆ ಇನ್ನೊಂದು ಸರಿ ಅಮ್ಕಿದ್ರೆ ಸೌಂಡ್ ಎಲ್ಲ ಬರುತ್ತೆ ಫ್ರೆಂಡ್ಸ್. ಕೇಳಿಸ್ತಾ ಇದೆಯಾ? ನೋಡಿ, ಸೌಂಡ್ ಎಲ್ಲ ಬರುತ್ತೆ ಈ ಥರ. ಓಕೆನಾ? ಈ ಥರ ಇದೆ. ಬನ್ನಿ ಇವಾಗ ಓಡಿಸೇ ಬಿಡೋಣ ಆನ್ ರೋಡಲ್ಲಿ ಫ್ರೆಂಡ್ಸ್. ನೋಡಿ, ರೋಡ್ ಹೆಂಗೆ ಕಾಣಿಸ್ತೈತೆ ನೋಡಿ. ಇಲ್ಲಿ ನಮ್ಮ ಪೊಲೀಸ್ ಕಾರ್ ನಿಂತೈತೆ. ಸ್ವಲ್ಪ ಸ್ಪೀಡ್ ಐತೆ ಫ್ರೆಂಡ್ಸ್. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಓಕೆನಾ? ರೆಡಿ, 1 2 3 ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ಹೆಂಗೆ ಹೋಗ್ತಾ ಇದೆ. ಸ್ಪೀಡ್ ಐತೆ ಫ್ರೆಂಡ್ಸ್. ಸ್ವಲ್ಪ ಓಡ್ಬೇಕು ನಾವು. ಓಡಬೇಕು. ನಿಂತ್ಕೋ. ಅಯ್ಯೋ, ನನ್ನೇ ಬಿಟ್ಬಿಟ್ಟು ಐತಾ ಇದಲ್ಲ ಫ್ರೆಂಡ್ಸ್. ಇದು ಸ್ಪೀಡ್ ಅದೇ ಸೋಸಿಗೆ ಆಯ್ತಲ್ಲ. ಇದು ಸೈಡ್ ಹೊಂಟಾಯ್ತು ಫ್ರೆಂಡ್ಸ್. ಹಂಗೇರಿ ಎತ್ಬಿಡ್ತೀನಿ. ಬಾ, ನಡಿ. ನೋಡಿ ಫ್ರೆಂಡ್ಸ್, ಹೆಂಗೆ ಹೋಯ್ತೈತೆ. ಅಯ್ಯಪ್ಪ, ಓಡಕ್ಕೆ ಆಯ್ತಲ್ಲ ಇದ್ರ ಜೊತೆ. ಮತ್ತೆ ಸೈಡ್ ಹೊಡಿತಾವನೆ. ಸೈಡ್ ಹೊಂಟಾಗ್ಬಿಡುತ್ತೆ. ಸ್ವಲ್ಪ ಕಂಟ್ರೋಲ್ ಸಿಗೋಲ್ಲ. ಟಾಯ್ ಗ್ರೇಡ್ ಎಲ್ಲ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಕಂಟ್ರೋಲ್ ಸಿಗೋಲ್ಲ. ನಡಿ, ಇನ್ನೂ ಅಷ್ಟೂರ ರಿವರ್ಸ್ ತಗೊಬಿಡ್ತಾವನೆ ಫ್ರೆಂಡ್ಸ್. ಇವಾಗ ನಮ್ಮ ಸ್ಕೂಟ್ರಲ್ಲಿ ನಿಂತೈತೆ ಮುಂದೆ. ಅಲ್ಲಿಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಹೊಡಿ ಬಿಡ್ಬೇಡ. ನೋಡಿ ಫ್ರೆಂಡ್ಸ್, ಹೆಂಗೆ ಹೋಗ್ತಾಯಿದೆ ಪೊಲೀಸ್ ಕಾರ್. ಕಂಟ್ರೋಲ್ ಒಂಚೂರು ಕಷ್ಟ ಐತೆ. ಏನು ಹೆಂಗೆ ಓಡಲೇಬೇಕಿದ್ರ ಜೊತೆ. ನಿಂತ್ಕೊಂಡ್ರೆ ಇದ್ರ ಪಾಡಿಗೆ ಅದು ಹೋಯ್ತಾ ಇರ್ತದೆ. ನಮ್ಮನ್ನೇ ಬಿಟ್ಬಿಟ್ಟು ನೋಡಿ ಫ್ರೆಂಡ್ಸ್, ಹೆಂಗೆ ಹೋಯ್ತೈತೆ. ಬಂದ್ಬಿಟ್ಟು ನಮ್ಮ ಸ್ಕೂಟ್ರ್ ತಕ್ಕೆ ಫ್ರೆಂಡ್ಸ್. ಇವಾಗ ನಮ್ಮ 2 RC ಕಾರ್ಗಳ್ನೂ ರೇಸಿಂಗ್ ಬಿಡ್ತಾಯಿದ್ದೀನಿ. ಆಲ್ಮೋಸ್ಟ್ 2 ಒಂದೇ ಸ್ಪೀಡ್ ಇದೆ ಫ್ರೆಂಡ್ಸ್. ಇದು ಯಾವ ಥರ ಇದೆ, ಇದು ಅದೇ ಥರ ಇದೆ ಅಂತ ಅನಿಸ್ತಾ ಇದೆ ನನಗೆ. ಅದೇ ಥರ ಸೇಮ್ ಸ್ಪೀಡ್ ಇದೆ ಅಂತ ಅನಿಸ್ತಾ ಇದೆ. ಬನ್ನಿ ಚೆಕ್ ಮಾಡೋಣ ಯಾವುದು ಸ್ಪೀಡಾಗಿ ಹೋಗುತ್ತೆ ಅಂತ ಫ್ರೆಂಡ್ಸ್. ಓಕೆನಾ? ಬನ್ನಿ, ಇವಾಗ ಮಡಗ್ತಾಯಿದ್ದೀನಿ 2 ಕಾರ್ನೂ. 2 ಮಡಗಿದ್ದೀನಿ ಫ್ರೆಂಡ್ಸ್. ಇವಾಗ ನಮ್ಮ ಇಬ್ಬರು ಬಾಯ್ಸು ರೆಡಿ ಆಗವ್ರೆ ರನ್ನಿಂಗ್ ರೇಸ್ಗೆ. ಓಡಿಸೋಣ ಬನ್ನಿ, ಯಾವುದು ಚೆನ್ನಾಗಿ ಹೋಗುತ್ತೆ, ಸ್ಪೀಡಾಗಿ ಹೋಗುತ್ತೆ ಚೆಕ್ ಮಾಡೋಣ. ರೆಡಿ, 1 2 3 ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ಹೆಂಗೋಯ್ತವೆ. ಆರೆಂಜೆ ಮುಂದೆ ಹೊಂಟೈತಲ್ಲ ಫ್ರೆಂಡ್ಸ್. ಈಗಲೂ ಇದು ಸೈಡ್ ಹೊಂಟೈತು. ಅದು ನೋಡಿ, ಕಿತ್ಕೊ ಹೋಯ್ತಾ ಬಿದ್ದದೆ. ಫುಲ್ಲು ಕಿತ್ಕೊ ಹೋಯ್ತಾ ಬಿದ್ದದೆ ಫ್ರೆಂಡ್ಸ್. ಹೊಡಿ ಸಾಕು. ಸ್ಟಾಪ್. ಮುಂದೆ ಬಂದ್ಬಿಡ್ತು ಫ್ರೆಂಡ್ಸ್. ಅದು ಆ ಕಡೆ ಸೈಡ್ ಹೊಂಟೈತು. ಬನ್ನಿ ಇನ್ನೊಂದು ಸರಿ ಟ್ರೈ ಮಾಡೋಣ ಫ್ರೆಂಡ್ಸ್. ಇವಾಗ ನಮ್ಮ RC ಕಾರ್ಗಳನ್ನ ಇನ್ನೊಂದು ರೌಂಡ್ ಬಿಡ್ತಾಯಿದ್ದೀವಿ. ಬನ್ನಿ ಹೆಂಗೆ ಹೋಗುತ್ತೆ ನೋಡೋಣ. ರೆಡಿ, 1 2 3 ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ಹೆಂಗೆ ಹೋಯ್ತೈತೆ. ಸಾಕಾದಾಗ ಹೋಯ್ತಾ. ನಡಿ. ಈ ಕಡೆ ಕೊಂಡೋಯ್ತು ಸೈಡಿಗೆ. ಸ್ಟಾಪ್. ಫ್ರೆಂಡ್ಸ್, ಇವಾಗ ಇನ್ನೂ ಒಂದು ರೌಂಡ್ ಹೊಡಿತಾ ಇದ್ದೀವಿ ನಮ್ಮ RC ಕಾರ್ಗಳನ್ನ ರೇಸಿನಲ್ಲಿ. ನಡೀರಿ ಹೋಗೋಣ. ರೆಡಿ, 1 2 3 ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ಹೆಂಗೆ ಹೋಯ್ತೈತೆ. ನೋಡಿ ಫ್ರೆಂಡ್ಸ್, ಹೋಯ್ತಾನೆ ಐತೆ.
ಆರೆಂಜ್ ಕಲರ್ ಕಾರ್ ಫ್ರೆಂಡ್ಸ್ ವಿನ್ನರು. ಫ್ರೆಂಡ್ಸ್ ಇವಾಗ ಇನ್ನೂ ಒಂದು ಸರಿ ಮಾಡ್ತಾಯಿದ್ದೀವಿ ರೇಸಿಂಗ. ನಾನು ಓಡಿಸ್ತಾ ಇದ್ದೀನಿ ಇವಾಗ. ನಾನು ಆರೆಂಜ್ ಕಲರ್ ಕಾರ್ ತಗೊಬಿಟ್ಟಿದ್ದೀನಿ. ಆವಾಗಲೇ ಬ್ಲ್ಯಾಕ್ ಕಲರ್ ಓಡಿಸ್ದೆ, ಅದರಲ್ಲಿ ಯಾಕೋ ಅದು ಸ್ವಲ್ಪ ಸೋಲ್ತೈತೆ. ಇವಾಗ ಆರೆಂಜ್ ಕಲರ್ ತಗೊಂಡಿದ್ದೀನಿ, ನೋಡೋಣ ಹೇಗೋಗುತ್ತೆ ಅಂತ. ರೆಡಿ 1 2 3 ಸ್ಟಾರ್ಟ್. ಓ ಸಕ್ಕತ್ತಾಗಿ ಹೋಯ್ತೈತೆ ಫ್ರೆಂಡ್ಸ್. ಸಾಕಾದಾಗ ಹೋಯ್ತೈತೆ. ಓಡ್ಬೋತಾ ಇದ್ದೀವಿ ನಾವು ಹಿಂದೆ. ಓ ಆ ಕಡೆ ಬಿಡ್ತು ನಂದು ಆರೆಂಜ್ ಕಲರ್, ಆ ಕಡೆ ಬಿಡ್ತು, ಇಲ್ಲಾಂದ್ರೆ ಸೋಲ್ಸ್ತಿತ್ತು ಫ್ರೆಂಡ್ಸ್. ಹಾಂ ನಿಲ್ಸು ಫ್ರೆಂಡ್ಸ್. ಇವಾಗ ರಿಮೋಟ್ ಕಂಟ್ರೋಲ್ ಟೆಸ್ಟ್ ಮಾಡ್ತಾ ಇದ್ದೀವಿ. ನಾನು ಇಲ್ಲೇ ನಿಂತ್ಕೊಂಡು ನಮ್ಮ ಕಾರ್ನ ಹೊಡಿತೀನಿ. ಎಷ್ಟು ದೂರದವರೆಗೂ ಹೋಗುತ್ತೆ ಅಂತ ಚೆಕ್ ಮಾಡೋಣ ಬನ್ನಿ ಫ್ರೆಂಡ್ಸ್. ರೆಡಿ 1 2 3 ಸ್ಟಾರ್ಟ್. ಇಲ್ಲ ಅಂದ್ರೆ ಒಂದು 70-80 ಫೀಟ್ವರೆಗೂ ಬರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹೆಂಗನ್ನಿಸ್ತು ನಮ್ಮ RC ಪೊಲೀಸ್ ಕಾರ್ ವಿಡಿಯೋ? ಎಲ್ಲ ಟ್ರೈ ಮಾಡಿದ್ದೀವಿ ಆದಷ್ಟು ಚೆನ್ನಾಗಿ ತೋರ್ಸೋಕ್ಕೆ. ಆಫ್ ರೋಡ್ ಒಂದು ಮಾಡಬೇಕಾಗಿತ್ತು, ಬಟ್ ಇದು ಅಷ್ಟೊಂದೇನು ಕರೆಕ್ಟಾಗಿ ಹೋಗ್ತಾಯಿಲ್ಲ ಆಫ್ ರೋಡಲ್ಲಿ. ನಿಮಗೆ ಅಷ್ಟು ಸ್ಯಾಟಿಸ್ಫೈ ಆಗಲ್ಲ ತೋರಿಸಿದ್ರು. ಅದಕ್ಕೋಸ್ಕರ ಆಫ್ ರೋಡೇನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಮಿಕ್ಕಿದೆಲ್ಲ ಪರವಾಗಿಲ್ಲ ಫ್ರೆಂಡ್ಸ್. ಸ್ಪೀಡು ಐತೆ, ಡಿಸೈನು ಚೆನ್ನಾಗೈತೆ, ಬ್ಯಾಟ್ರಿನೂ ಸ್ವಲ್ಪ ಒಂದು 20 to 30 ಮಿನಿಟ್ಸ್ವರೆಗೂ ಬರ್ಬೋದು ಫ್ರೆಂಡ್ಸ್. ಮಕ್ಳಿಗೆ ಸೂಟೇಬಲ್ ಇದೆ. ನೋಡಿ, ನಿಮ್ಮ ಮಕ್ಳಿಗೆ ಏನಾದ್ರು ಪರ್ಚೇಸ್ ಮಾಡ್ಕೊಡ್ತೀನಿ ಅಂದರೆ ಪರ್ಚೇಸ್ ಮಾಡ್ಕೊಡ್ಬೋದು. ಓಕೆ ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.